ನಮಸ್ಕಾರ. ಇದು ನೀವೆಲ್ಲರೂ ಚೆನ್ನಾಗಿ ಕೆಲಸ ಮಾಡುತ್ತಿದ್ದೀರಿ ಎಂದು ನಾನು ಭಾವಿಸುತ್ತೇನೆ. ಇಂದು ನಾವು ಮಾನವ ಹಕ್ಕುಗಳು ಮತ್ತು ಮೂಲಭೂತ ಹಕ್ಕುಗಳ ಬಗ್ಗೆ ಮಾತನಾಡುತ್ತೇವೆ. ಹಕ್ಕುಗಳು ಕಾನೂನಿನಿಂದ ರಕ್ಷಿಸಲ್ಪಟ್ಟಿರುವ ಜನರು ಹೊಂದಲು ಅರ್ಹರಾಗಿರುತ್ತಾರೆ ಎಂಬ ಕೆಲವು ಹಕ್ಕುಗಳಾಗಿವೆ. ಭಾರತೀಯ ಸಂವಿಧಾನವು ಸಮಾಜದ ಅಗತ್ಯಗಳನ್ನು ಪೂರೈಸಲು ಕಾನೂನುಗಳನ್ನು ಅನುಮೋದಿಸಿದೆ. ಒಬ್ಬ ವ್ಯಕ್ತಿಯ ಹಕ್ಕುಗಳನ್ನು ಗೌರವಿಸಿದ ಸಂದರ್ಭದಲ್ಲಿ ಅವರು ತಮ್ಮ ಹಕ್ಕುಗಳನ್ನು ರಕ್ಷಿಸಲಾಗಿದೆ ಎಂದು ಖಚಿತಪಡಿಸಿಕೊಳ್ಳಲು ನ್ಯಾಯಾಲಯಕ್ಕೆ ಹೋಗಬಹುದು. ಸಮಾನತೆಗಾಗಿ ಮಾಡಿದ ಈ ಪ್ರಯತ್ನಗಳ ಹೊರತಾಗಿಯೂ ಜನರು ಇನ್ನೂ ತಾರತಮ್ಯವನ್ನು ಎದುರಿಸುತ್ತಿದ್ದಾರೆ. ಕಲಿಕೆಯ ಫಲಿತಾಂಶಗಳನ್ನು ನೋಡೋಣ. ಕಲಿಕೆಯ ಫಲಿತಾಂಶಗಳು. ಹಕ್ಕುಗಳು ಯಾವುವು? ಮಾನವ ಹಕ್ಕುಗಳು, ಮೂಲಭೂತ ಹಕ್ಕುಗಳು, ಸಮಾನತೆಯ ಹಕ್ಕು, ಸ್ವಾತಂತ್ರ್ಯದ ಹಕ್ಕು, ಬದುಕುವ ಹಕ್ಕು, ಶೋಷಣೆ ವಿರುದ್ಧ ಹಕ್ಕು, ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು, ಶಿಕ್ಷಣ ಮತ್ತು ಸಂಸ್ಕೃತಿಯ ಹಕ್ಕು, ಮಾನವ ಹಕ್ಕುಗಳ ಆಯೋಗ, ಮಾನವ ಹಕ್ಕುಗಳ ಉಲ್ಲಂಘನೆ. ಕೀವರ್ಡ್ಗಳು. 1. ಶ್ರೀಮಂತರು. ಕೆಲವು ಸಮಾಜಗಳಲ್ಲಿ ಅತ್ಯುನ್ನತ ವರ್ಗ, ವಿಶಿಷ್ಟವಾಗಿ ಉದಾತ್ತ ಜನನದ ಆನುವಂಶಿಕ ಶೀರ್ಷಿಕೆಗಳು ಮತ್ತು ಕಚೇರಿಗಳನ್ನು ಹೊಂದಿರುವ ಜನರನ್ನು ಒಳಗೊಂಡಿರುತ್ತದೆ. 2. ಬೂರ್ಜ್ವಾ. ಶ್ರೀಮಂತ ಮತ್ತು ಬಡವರ ನಡುವಿನ ಸಾಮಾಜಿಕ ಗುಂಪು. 3. ನಿಷೇಧಿಸಿ. ಏನನ್ನಾದರೂ ಮಾಡದಂತೆ ಯಾರಿಗಾದರೂ ಆದೇಶಿಸಿ. 4. ಬಾಧ್ಯತೆ. ಒಬ್ಬ ವ್ಯಕ್ತಿಯು ನೈತಿಕವಾಗಿ ಅಥವಾ ಕಾನೂನುಬದ್ಧವಾಗಿ ಮಾಡಲು ಬಲವಂತವಾಗಿ ಭಾವಿಸುವ ವಿಷಯ. 5. ಅನೈತಿಕ. ನೈತಿಕತೆ ಸಾಮಾಜಿಕವಾಗಿ ಅಂಗೀಕರಿಸಲ್ಪಟ್ಟ ಮಾನದಂಡಗಳಿಗೆ ಅನುಗುಣವಾಗಿಲ್ಲ. ಹಕ್ಕುಗಳು ಯಾವುವು? ಹಕ್ಕುಗಳು ನ್ಯಾಯಯುತ ಬೇಡಿಕೆಗಳಾಗಿದ್ದು ಅದನ್ನು ಕಾನೂನಿನಿಂದ ರಕ್ಷಿಸಲಾಗಿದೆ. ನಾವೆಲ್ಲರೂ ಸಂತೋಷವಾಗಿರಲು ಮತ್ತು ಗೌರವಿಸಲು ಬಯಸುತ್ತೇವೆ ಮತ್ತು ನಾವು ಪ್ರತಿಯೊಬ್ಬರ ಹಕ್ಕುಗಳನ್ನು ರಕ್ಷಿಸಬೇಕು. ಹಿಂದೆ ಕಪ್ಪು ಜನರನ್ನು ಗುಲಾಮರನ್ನಾಗಿ ಮಾರಾಟ ಮಾಡಲಾಗುತ್ತಿತ್ತು ಮತ್ತು ಮಹಿಳೆಯರಿಗೆ ಆಸ್ತಿ ಹೊಂದಲು ಸಾಧ್ಯವಾಗಲಿಲ್ಲ. ಇದು ಅನ್ಯಾಯ ಮತ್ತು ಅವರ ಹಕ್ಕುಗಳನ್ನು ಉಲ್ಲಂಘಿಸಿತು. ಇಂದು ಇದು ತಪ್ಪು ಎಂದು ನಾವು ಅರ್ಥಮಾಡಿಕೊಂಡಿದ್ದೇವೆ. ಪ್ರಜಾಪ್ರಭುತ್ವಗಳು ಎಲ್ಲರಿಗೂ ಸಮಾನ ಅವಕಾಶಗಳನ್ನು ಹೊಂದಲು ಅನುಮೋದಿಸುತ್ತವೆ. ಪ್ರಜಾಪ್ರಭುತ್ವಗಳಲ್ಲಿ ಜನರು ತಮ್ಮ ಆಲೋಚನೆಗಳನ್ನು ಹಂಚಿಕೊಳ್ಳಬಹುದು
ಮತ್ತು ಮತದಾನದ ಮೂಲಕ ಯಾರನ್ನು ಪ್ರತಿನಿಧಿಸಲು ಬಯಸುತ್ತಾರೆ ಎಂಬುದನ್ನು ಆಯ್ಕೆ ಮಾಡಬಹುದು. ಭಾರತೀಯ ಸಂವಿಧಾನವು ಅವರ ಹಿನ್ನೆಲೆಯನ್ನು ಲೆಕ್ಕಿಸದೆ ಪ್ರತಿಯೊಬ್ಬರ ಹಕ್ಕುಗಳನ್ನು ರಕ್ಷಿಸುತ್ತದೆ. ಮೂಲಭೂತ ಮಾನವ ಹಕ್ಕುಗಳು ಸಂವಿಧಾನ ಮತ್ತು ಯುಎಎನ್ ನಿಂದ ಮಾನವ ಹಕ್ಕುಗಳ ಸಾರ್ವತ್ರಿಕ ಘೋಷಣೆಯಿಂದ ರಕ್ಷಿಸಲ್ಪಟ್ಟಿವೆ. ಮಾನವ ಹಕ್ಕುಗಳು ಮತ್ತು ಮೂಲಭೂತ ಹಕ್ಕುಗಳು ಜನರನ್ನು ರಕ್ಷಿಸಲು ಉದ್ದೇಶಿಸಲಾಗಿದೆ, ಆದರೆ ಅವುಗಳ ಮೂಲ ಜಾರಿಗೊಳಿಸುವಿಕೆ ಮತ್ತು ವ್ಯಾಖ್ಯಾನದಲ್ಲಿ ವಿಭಿನ್ನವಾಗಿವೆ. ಮಾನವ ಹಕ್ಕುಗಳು ಸಾರ್ವತ್ರಿಕವಾಗಿವೆ ಮತ್ತು ಬಾಧ್ಯತೆಗಳನ್ನು ಒಳಗೊಂಡಿವೆ, ಆದರೆ ಮೂಲಭೂತ ಹಕ್ಕುಗಳು ಒಂದು ದೇಶದಿಂದ ಇನ್ನೊಂದಕ್ಕೆ ಬದಲಾಗುತ್ತವೆ ಮತ್ತು ಮುಖ್ಯವಾಗಿ ರಾಜ್ಯದ ವಿರುದ್ಧ ಮಾತ್ರ ಹಕ್ಕು ಸಾಧಿಸಬಹುದು. ಮೂಲಭೂತ ಹಕ್ಕುಗಳು ಭಾರತೀಯ ಸಂವಿಧಾನದ ಭಾಗ 3 ಮೂಲಭೂತ ಹಕ್ಕುಗಳನ್ನು ಉಲ್ಲೇಖಿಸುತ್ತದೆ. ಅವರು ಸರ್ಕಾರದಿಂದ ಸ್ವೀಕಾರಾರ್ಹವಲ್ಲದ ನಿರ್ಧಾರಗಳಿಂದ ಜನರನ್ನು ರಕ್ಷಿಸುತ್ತಾರೆ ಮತ್ತು ಸರ್ಕಾರವು ಅವುಗಳನ್ನು ಅನುಸರಿಸಬೇಕು. ಯಾರಾದರೂ ಮೂಲಭೂತ ಹಕ್ಕುಗಳನ್ನು ಗೌರವಿಸಲು ನಿರಾಕರಿಸಿದರೆ ಜನರು ಹೈಕೋರ್ಟ್ ಅಥವಾ ಸುಪ್ರೀಂ ಕೋರ್ಟ್ಗೆ ಹೋಗಬಹುದು. ನ್ಯಾಯಾಲಯವು ಜನರಿಗೆ ಅವರ ಮೂಲಭೂತ ಹಕ್ಕುಗಳನ್ನು ಪಡೆಯಲು ಸಹಾಯ ಮಾಡುತ್ತದೆ ಮತ್ತು ನಿಯಮ ಉಲ್ಲಂಘಿಸುವವರನ್ನು ಶಿಕ್ಷಿಸಬಹುದು. ಸಮಾನತೆಯ ಹಕ್ಕು ಭಾರತೀಯ ಸಂವಿಧಾನವು ಖಾತರಿಪಡಿಸುತ್ತದೆ. ಸಮಾನತೆಯ ಹಕ್ಕು ಇದು ಮುಖ್ಯವಾಗಿ ಈ ಕೆಳಗಿನ ಹಕ್ಕುಗಳನ್ನು ಒಳಗೊಂಡಿದೆ: ಕಾನೂನಿನ ಸಮಾನ ರಕ್ಷಣೆ, ಕಾನೂನು ಪ್ರತಿಯೊಬ್ಬರನ್ನು ಅವರ ಆರ್ಥಿಕ ಸ್ಥಿತಿ ಅಥವಾ ಮೂಲವನ್ನು ಲೆಕ್ಕಿಸದೆ ಸಮಾನವಾಗಿ ಪರಿಗಣಿಸುತ್ತದೆ. ಜಾತಿ, ಧರ್ಮ, ಲಿಂಗ, ಜನ್ಮಸ್ಥಳ ಅಥವಾ ಉದ್ಯೋಗವನ್ನು ಲೆಕ್ಕಿಸದೆ ಎಲ್ಲ ಜನರನ್ನು ಸಮಾನವಾಗಿ ರಕ್ಷಿಸಲಾಗಿದೆ. ಪ್ರಧಾನಮಂತ್ರಿಯನ್ನು ಕೂಡ ಬೇರೆಯವರಂತೆ ನ್ಯಾಯಕ್ಕೆ ಕೊಂಡೊಯ್ಯಬಹುದು. ಇದನ್ನು ಕಾನೂನಿನ ನಿಯಮ ಎಂದು ಕರೆಯಲಾಗುತ್ತದೆ. ಸಾಮಾಜಿಕ ಸಮಾನತೆ ಸಾಮಾಜಿಕ ಸಮಾನತೆಯು ನಾಗರಿಕರನ್ನು ಅವರ ಧರ್ಮ, ಜನಾಂಗ, ಜಾತಿ, ಲಿಂಗ ಅಥವಾ ಜನ್ಮಸ್ಥಳದ ಆಧಾರದ ಮೇಲೆ ವಿಭಿನ್ನವಾಗಿ ಪರಿಗಣಿಸಲು ಸಾಧ್ಯವಿಲ್ಲ ಎಂದು ಹೇಳುವ ಹಕ್ಕು. ಈ ಅಂಶಗಳನ್ನು ಲೆಕ್ಕಿಸದ ಅಂಗಡಿಗಳು, ರೆಸ್ಟೋರೆಂಟ್ಗಳು ಮತ್ತು ರಸ್ತೆಗಳಂತಹ ಸಾರ್ವಜನಿಕ ಸ್ಥಳಗಳನ್ನು ಬಳಸುವ ಹಕ್ಕು ನಾಗರಿಕರಿಗೆ ಇದೆ. ಇದು ಸರ್ಕಾರದಿಂದ ತಾರತಮ್ಯವನ್ನು ಅನ್ಯಾಯ ಚಿಕಿತ್ಸೆ ತಡೆಯುತ್ತದೆ. ಈ ಕಾನೂನಿಗೆ 2 ವಿನಾಯಿತಿಗಳಿವೆ. ರಾಜ್ಯವು ಮಹಿಳೆಯರು, ಮಕ್ಕಳು ಮತ್ತು ಸಾಮಾಜಿಕವಾಗಿ ಅಥವಾ ಶೈಕ್ಷಣಿಕವಾಗಿ ಹಿಂದುಳಿದ ಜನರಿಗೆ ಮತ್ತು ಪರಿಶಿಷ್ಟ ಜಾತಿಗಳು ಮತ್ತು ಪರಿಶಿಷ್ಟ ಪಂಗಡಗಳಿಗೆ ವಿಶೇಷ ನಿಯಮಗಳನ್ನು ಮಾಡಬಹುದು.
ಅವಕಾಶದ ಸಮಾನತೆ. ಸಂವಿಧಾನವು ಪ್ರತಿಯೊಬ್ಬರಿಗೂ ಉದ್ಯೋಗ ಪಡೆಯಲು ಮತ್ತು ಅವರ ಹಿನ್ನೆಲೆಯನ್ನು ಲೆಕ್ಕಿಸದೆ ಸರ್ಕಾರಕ್ಕಾಗಿ ಕೆಲಸ ಮಾಡಲು ನ್ಯಾಯಯುತ ಅವಕಾಶಗಳನ್ನು ಖಾತರಿಪಡಿಸುತ್ತದೆ. ಆದರೆ ರಾಜ್ಯವು ಇನ್ನೂ ಕಡಿಮೆ ಪ್ರಾತಿನಿಧ್ಯ ಮತ್ತು ಅಂಚಿನಲ್ಲಿರುವ ಗುಂಪುಗಳಿಗೆ ಅಧಿಕಾರವನ್ನು ನೀಡಲು ಸ್ಥಾನಗಳನ್ನು ಕಾಯ್ದಿರಿಸಬಹುದು. ಅಸ್ಪೃಶ್ಯತೆ ನಿವಾರಣೆ. ಸಂವಿಧಾನವು ಅಸ್ಪೃಶ್ಯತೆಯನ್ನು ನಿಷೇಧಿಸುತ್ತದೆ ಮತ್ತು ಅದನ್ನು ಆಚರಿಸುವವರಿಗೆ ಜೈಲು ಶಿಕ್ಷೆ ಸೇರಿದಂತೆ ಸೂಕ್ತ ಕ್ರಮಗಳೊಂದಿಗೆ ಶಿಕ್ಷಿಸಬಹುದು. ನಾಗರಿಕ ಹಕ್ಕುಗಳ ಕಾಯ್ದೆಯಡಿಯಲ್ಲಿ ಪೂಜೆಗೆ ಪ್ರವೇಶವನ್ನು ನೀಡುವುದನ್ನು ಅಥವಾ ನೀರಿನ ಮೂಲಗಳನ್ನು ಪಡೆದುಕೊಳ್ಳುವುದು ಅನ್ನು ನಿರ್ಬಂಧಿಸುವುದನ್ನು ಕಾನೂನು ಶಿಕ್ಷಿಸುತ್ತದೆ. ಶೀರ್ಷಿಕೆ ರದ್ದಿತಿ. ಸಂವಿಧಾನವು ಶ್ರೀಮಂತರು ಮತ್ತು ಬೂರ್ಜ್ವಾಸಿಗಳಿಗೆ ಶೀರ್ಷಿಕೆಗಳನ್ನು ನಿಷೇಧಿಸುತ್ತದೆ. ಇನ್ನು ಮುಂದೆ ರಾವ್ ಬಹದ್ದೂರ್ ಅವರಂತಹ ಬ್ರಿಟಿಷ್ ಶೀರ್ಷಿಕೆಗಳನ್ನು ಬಳಸಲು ಭಾರತೀಯ ನಾಗರಿಕರಿಗೆ ಅನುಮತಿ ಇಲ್ಲ. ಇದಕ್ಕೆ ಹೊರತಾಗಿ ಮಿಲಿಟರಿ ಮತ್ತು ಶೈಕ್ಷಣಿಕ ಗೌರವಗಳನ್ನು ಅನುಮತಿಸಲಾಗಿದೆ. ಆದರೆ ವಿದೇಶಿ ಶೀರ್ಷಿಕೆಗಳನ್ನು ಅನುಮತಿಸಲಾಗುವುದಿಲ್ಲ. ಭಾರತ ರತ್ನ, ಪರಮವೀರ ಚಕ್ರ ಮತ್ತು ಪದ್ಮವಿಭೂಷಣ ಪ್ರಶಸ್ತಿಗಳನ್ನು ಬಿರುದುಗಳಾಗಿ ಬಳಸಲಾಗುವುದಿಲ್ಲ. ಆದರೆ ಸಂವಿಧಾನದಿಂದ ನಿಷೇಧಿಸಲಾಗಿಲ್ಲ. ಸ್ವಾತಂತ್ರ್ಯ ಹಕ್ಕು. ಭಾರತದ ಸಂವಿಧಾನವು ಈ ಕೆಳಗಿನ 6 ರೀತಿಯ ಸ್ವಾತಂತ್ರ್ಯಗಳೊಂದಿಗೆ ಸ್ವಾತಂತ್ರ್ಯದ ಹಕ್ಕು ಸೇರಿದಂತೆ ಪ್ರಮುಖ ವೈಯಕ್ತಿಕ ಹಕ್ಕುಗಳನ್ನು ಖಾತರಿಪಡಿಸುತ್ತದೆ. ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯ. ಜನರು ಸಭೆಗಳು, ಕಲೆ ಮತ್ತು ಬರವಣಿಗೆಯ ಮೂಲಕ ಸಾರ್ವಜನಿಕವಾಗಿ ಮಾತನಾಡಬಹುದು ಮತ್ತು ವ್ಯಕ್ತಪಡಿಸಬಹುದು. ಆದಾಗ್ಯೂ ಸಾರ್ವಜನಿಕ ಸುರಕ್ಷತೆ, ನೈತಿಕತೆ ಮತ್ತು ಸುವ್ಯವಸ್ಥೆಗಾಗಿ ಈ ಹಕ್ಕನ್ನು ಸೀಮಿತಗೊಳಿಸಬಹುದು. ಸಭ್ಯತೆಯ ನಿರ್ವಹಣೆಗಾಗಿ ಚಲನಚಿತ್ರಗಳನ್ನು ಪರಿಶೀಲಿಸಲಾಗುತ್ತದೆ. ನಿಯಮಗಳು ನಾವು ಏನು ಹೇಳಬಹುದು ಎಂಬುದನ್ನು ಮಿತಿಗೊಳಿಸುತ್ತವೆ ಮತ್ತು ನಾವು ಕೆಟ್ಟ ಅಥವಾ ಕಾನೂನು ಬಾಹಿರ ವಿಷಯಗಳನ್ನು ಹೇಳದಂತೆ ಎಚ್ಚರಿಕೆ ವಹಿಸಬೇಕು. ಸರ್ಕಾರದ ವಿರುದ್ಧ ಹೋಗಲು ನಾವು ಜನರನ್ನು ಪ್ರೋತ್ಸಾಹಿಸಲು ಸಾಧ್ಯವಿಲ್ಲ. ಶಸ್ತ್ರಾಸ್ತ್ರಗಳಿಲ್ಲದ ಶಾಂತಿಯುತವಾಗಿ ಒಟ್ಟುಗೂಡುವ ಸ್ವಾತಂತ್ರ್ಯ.
ಜನರು ಶಸ್ತ್ರಾಸ್ತ್ರಗಳಿಲ್ಲದ ಶಾಂತಿಯುತವಾಗಿ ಒಟ್ಟುಗೂಡಬಹುದು, ಆದರೆ ಸಾರ್ವಜನಿಕ ಸುವ್ಯವಸ್ಥೆಯನ್ನು ಕಾಪಾಡಿಕೊಳ್ಳಲು ರಾಜ್ಯವು ಅದನ್ನು ಮಿತಿಗೊಳಿಸಬಹುದು. ಸಭೆಗಳು, ಚರ್ಚೆಗಳು ಮತ್ತು ಪ್ರತಿಭಟನೆಗಳಿಗೆ ಜನರು ಸೇರಲು ಅನುಮತಿಸಲಾಗಿದೆ, ಆದರೆ ಅದಕ್ಕೆ ಅನುಮತಿ ಅಗತ್ಯವಿದೆ ಮತ್ತು ಹಿಂಸಾತ್ಮಕವಾಗಿರಲು ಸಾಧ್ಯವಿಲ್ಲ. ಸಂಘಗಳು ಅಥವಾ ಒಕ್ಕೂಟಗಳು ರಚಿಸುವ ಸ್ವಾತಂತ್ರ್ಯ. ಸುವ್ಯವಸ್ಥೆ, ನೈತಿಕತೆ ಮತ್ತು ಭಾರತದ ಸಾರ್ವಭೌಮತ್ವಕ್ಕಾಗಿ ಸರ್ಕಾರವು ಈ ಸ್ವಾತಂತ್ರ್ಯವನ್ನು ನಿರ್ಬಂಧಿಸಬಹುದು. ಜನರು ಸಾಂಸ್ಕೃತಿಕ, ವ್ಯಾಪಾರ ಮತ್ತು ಕಾರ್ಮಿಕ ಸಂಘಗಳನ್ನು ರಚಿಸಬಹುದು. ಕಾರ್ಮಿಕರ ಹಕ್ಕುಗಳನ್ನು ರಕ್ಷಿಸಲು ಸಂಘಗಳನ್ನು ರಚಿಸಲಾಗಿದೆ. ಮುಕ್ತವಾಗಿ ಚಲಿಸುವ ಸ್ವಾತಂತ್ರ್ಯ. ಭಾರತದಲ್ಲಿ ಎಲ್ಲ ನಾಗರಿಕರು ಮುಕ್ತವಾಗಿ ತಿರುಗಾಡಬಹುದು, ಆದರೆ ಸಾರ್ವಜನಿಕ ಸುರಕ್ಷತೆಗಾಗಿ ನಿರ್ಬಂಧಗಳು ಹಾಕಬಹುದು. ಈ ಸ್ವಾತಂತ್ರ್ಯವನ್ನು ದೇಶದ ರಕ್ಷಣೆಗಾಗಿ ರೋಗಗಳ ಏಕಾಏಕಿ ಅಥವಾ ಗಡಿಯ ಸಮೀಪವಿರುವ ಪ್ರದೇಶಗಳಲ್ಲಿ ನಿರ್ಬಂಧಿಸಬಹುದು. ಭಾರತದ ಭೂಪ್ರದೇಶದ ಯಾವುದೇ ಭಾಗದಲ್ಲಿ ವಾಸಿಸಲು ಮತ್ತು ನೆಲೆಸಲು ಸ್ವಾತಂತ್ರ್ಯ. ಪ್ರತಿಯೊಬ್ಬರ ಸಾಮೂಹಿಕ ಯೋಗಕ್ಷೇಮಕ್ಕಾಗಿ ಅಥವಾ ಪರಿಶಿಷ್ಟ ಪಂಗಡಗಳನ್ನು ರಕ್ಷಿಸಲು ರಾಜ್ಯವು ಈ ಹಕ್ಕನ್ನು ಮಿತಿಗೊಳಿಸಬಹುದು. ಯಾವುದೇ ವೃತ್ತಿಯನ್ನು ಅಭ್ಯಾಸ ಮಾಡಲು ಅಥವಾ ಯಾವುದೇ ಉದ್ಯೋಗ ವ್ಯಾಪಾರ ಮಾಡಲು ವ್ಯಾಪಾರವನ್ನು ಕೈಗೊಳ್ಳಲು ಸ್ವಾತಂತ್ರ್ಯ. ಸುರಕ್ಷತೆಯ ಕಾಳಜಿಯಿಂದಾಗಿ ಸರ್ಕಾರವು ಈ ಹಕ್ಕನ್ನು ಮಿತಿಗೊಳಿಸಬಹುದು. ಯಾವುದೇ ಅಪಾಯಕಾರಿ ಅಥವಾ ಅನೈತಿಕ ವ್ಯವಹಾರವನ್ನು ನಡೆಸಲಾಗುವುದಿಲ್ಲ. ಕೆಲವು ಉದ್ಯೋಗಗಳಿಗೆ ಅರ್ಹತೆಗಳು ಅಗತ್ಯವಿರುತ್ತದೆ, ಅದನ್ನು ಮೇಲ್ವಿಚಾರಣೆ ಮಾಡಲಾಗುವುದಿಲ್ಲ. ಸಂವಿಧಾನವು ಹಕ್ಕುಗಳ ಮೇಲೆ ಮಿತಿಗಳನ್ನು ಹೇರಬಹುದು. ತುರ್ತು ಸಂದರ್ಭಗಳಲ್ಲಿ ಕೆಲವು ಹಕ್ಕುಗಳನ್ನು ಅಮಾನತುಗೊಳಿಸಬಹುದು. ಬದುಕುವ ಹಕ್ಕು. ಭಾರತೀಯ ಸಂವಿಧಾನವು ಶಿಕ್ಷೆ ಮತ್ತು ಆತ್ಮಹತ್ಯೆಯಿಂದ ರಕ್ಷಣೆ ಸೇರಿದಂತೆ ಜೀವನ ಮತ್ತು ಸ್ವಾತಂತ್ರ್ಯದ ಹಕ್ಕನ್ನು ಭರವಸೆ ನೀಡುತ್ತದೆ. 6 ರಿಂದ 14 ವರ್ಷದೊಳಗಿನ ಮಕ್ಕಳಿಗೆ ಪ್ರಾಥಮಿಕ ಶಿಕ್ಷಣ ಕಡ್ಡಾಯವಾಗಿದೆ. ಎಲ್ಲ ಮಕ್ಕಳಿಗೆ ಶಾಲೆಗಳು ಲಭ್ಯವಾಗುವಂತೆ ಮಾಡಲಾಗಿದೆ ಮತ್ತು ಹಾಜರಾತಿ ಅಗತ್ಯವಿದೆ. ಪ್ರತಿಯೊಬ್ಬರೂ ಕಲಿಯಲು, ಕೌಶಲ್ಯಗಳನ್ನು ಅಭಿವೃದ್ಧಿಪಡಿಸಲು ಮತ್ತು ಸಮಾಜಕ್ಕೆ ಕೊಡುಗೆ ನೀಡಲು ಅವಕಾಶವನ್ನು ಪಡೆಯಬಹುದು ಎಂದು ಖಚಿತಪಡಿಸಿಕೊಳ್ಳಲು ಈ ಹಕ್ಕು ಅಸ್ತಿತ್ವದಲ್ಲಿದೆ. ಪ್ರತಿಯೊಬ್ಬರಿಗೆ ಬದುಕುವ ಹಕ್ಕಿದೆ, ಅಂದರೆ ಅವರನ್ನು ಏಕೆ ಬಂಧಿಸಲಾಗುತ್ತಿದೆ ಎಂಬುದನ್ನು ತಿಳಿದುಕೊಳ್ಳುವ ಹಕ್ಕನ್ನು ಅವರು ಹೊಂದಿದ್ದಾರೆ ಮತ್ತು ಅವರಿಗೆ ಸಹಾಯ ಮಾಡಲು ವಕೀಲರನ್ನು ಆಯ್ಕೆ ಮಾಡಬಹುದು. ಶೋಷಣೆ ವಿರುದ್ಧ ಹಕ್ಕು. ಬಲವಂತದ ಕೆಲಸವು ಕಾನೂನಿಗೆ ವಿರುದ್ಧವಾಗಿದೆ. ಯಾರನ್ನಾದರೂ ವೇತನವಿಲ್ಲದೆ ಕೆಲಸ ಮಾಡುವುದು ಕಾನೂನು ಬಾಹಿರವಾಗಿದೆ. ಇಂತಹ ಪ್ರಕರಣಗಳಲ್ಲಿ ನ್ಯಾಯಾಲಯವು ನೆರವು ನೀಡಬಹುದು. 14 ವರ್ಷದೊಳಗಿನ ಮಕ್ಕಳು ಅಪಾಯಕಾರಿ ಕೆಲಸಗಳಲ್ಲಿ ಕೆಲಸ ಮಾಡುವಂತಿಲ್ಲ. ಬೆಂಕಿ ಕಿಡಿಗಳು, ರತ್ನ ಗಂಬಳಿಗಳು,
ಪಟಾಕಿಗಳು ಮತ್ತು ಬೀಡಿಗಳನ್ನು ತಯಾರಿಸುವಂತಹ ಕೆಲಸಗಳನ್ನು ಮಕ್ಕಳಿಗೆ ನಿಷೇಧಿಸಲಾಗಿದೆ. ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು. ನಾಗರಿಕರು ಯಾವುದೇ ಧರ್ಮವನ್ನು ಆಯ್ಕೆ ಮಾಡಿಕೊಳ್ಳಬಹುದು ಅಥವಾ ಕಾನೂನನ್ನು ಮುರಿಯದೆ ಅವರು ಬಯಸಿದರೆ ಅದನ್ನು ಬದಲಾಯಿಸಬಹುದು. ಭಾರತವು ಎಲ್ಲ ಧರ್ಮಗಳನ್ನು ಸಮಾನಾಗಿ ಪರಿಗಣಿಸುತ್ತದೆ. ಶಿಕ್ಷಣ ಮತ್ತು ಸಾಂಸ್ಕೃತಿಕ ಹಕ್ಕು. ಈ ಹೆಚ್ಚಿನ ಪ್ರಕಾರ ಅಲ್ಪಸಂಖ್ಯಾತರು ಭಾಷೆ ಅಥವಾ ಧರ್ಮದ ಆಧಾರದ ಮೇಲೆ ಶಾಲೆಗಳನ್ನು ಸ್ಥಾಪಿಸಬಹುದು. ಇದು ಅವರು ವಾಸಿಸುವ ಸ್ಥಳವನ್ನು ಅವಲಂಬಿಸಬಹುದು. ಆದರೆ ಶಾಲೆಗಳು ನಿಧಿಯನ್ನು ಖಚಿತಪಡಿಸಿಕೊಳ್ಳಲು ಕೆಲವು ಸೆಟ್ ಅವಶ್ಯಕತೆಗಳನ್ನು ಪೂರೈಸಬೇಕು. ಸಂವಿಧಾನಾತ್ಮಕ ಪರಿಹಾರಗಳ ಹಕ್ಕು. ಜನರು ತಮ್ಮ ಹಕ್ಕುಗಳನ್ನು ಉಲ್ಲಂಘಿಸಿದರೆ ಸರ್ಕಾರದ ವಿರುದ್ಧ ಕಾನೂನು ಕ್ರಮ ತೆಗೆದುಕೊಳ್ಳಬಹುದು. ನ್ಯಾಯಾಲಯವು ಅಂತಹ ಸಂದರ್ಭಗಳಲ್ಲಿ ಸಹಾಯ ಮಾಡಲು ನಿರ್ಧರಿಸಬಹುದು. ಸಾರ್ವಜನಿಕ ಹಿತಾಸಕ್ತಿ ಮೊಕದ್ದಮೆ ಕಾನೂನು ಕ್ರಮ ಪರಿಸರ ಮತ್ತು ಸರ್ಕಾರದ ಪಾರದರ್ಶಕತೆಗೆ ಸಂಬಂಧಿಸಿದೆ. ಸಮಸ್ಯೆಗಳಿಗೆ ನಾಗರಿಕರಿಗೆ ಸಹಾಯ ಮಾಡುವುದು. ಮೂಲಭೂತ ಹಕ್ಕುಗಳ ವ್ಯಾಪ್ತಿ. ಸಂವಿಧಾನದಲ್ಲಿ ಉಲ್ಲೇಖಿಸಲಾದ ಮೂಲಭೂತ ಹಕ್ಕುಗಳು ಕಾಲಾನಂತರದಲ್ಲಿ ಬದಲಾಗಬಹುದು. ಶಿಕ್ಷಣದ ಹಕ್ಕಿನಂತಹ ಹೊಸ ಹಕ್ಕುಗಳನ್ನು ಸಂವಿಧಾನದ ಹಕ್ಕುಗಳು ಪಟ್ಟಿಗೆ ಸೇರಿಸಬಹುದು. ಸಂಸತ್ತು ಹಕ್ಕುಗಳಲ್ಲಿ ಬದಲಾವಣೆಗಳನ್ನು ಮಾಡಬಹುದು. ಸರ್ವೋಚ್ಚ ನ್ಯಾಯಾಲಯವು ಹಕ್ಕುಗಳನ್ನು ವಿಸ್ತರಿಸಬಹುದು. ಆಹಾರದ ಹಕ್ಕು ಜೀವನದ ಹಕ್ಕಿನ ಭಾಗವಾಗುತ್ತದೆ. ಇತರ ಸಂಸ್ಥೆಗಳು ಮತ್ತು ಹಕ್ಕುಗಳು. ಹಕ್ಕುಗಳು ಮ್ಯಾಗ್ನಾ ಕಾರ್ಟಾ ಮತ್ತು ಫ್ರೆಂಚ್ ಕ್ರಾಂತಿಯಿಂದ ಬಂದವು. ಭವಿಷ್ಯದಲ್ಲಿ ಪ್ರಮುಖ ಯುದ್ಧಗಳನ್ನು ತಡೆಗಟ್ಟಲು ವಿಶ್ವ ಯುದ್ಧಗಳ ಘಟನೆಯ ನಂತರ ಯುನೈಟೆಡ್ ನೇಷನ್ಸ್ ಅನ್ನು ರಚಿಸಲಾಗಿದೆ. ಯೂನಿವರ್ಸಲ್ ಡಿಕ್ಲರೇಷನ್ ಆಫ್ ಹ್ಯೂಮನ್ ರೈಟ್ಸ್ ಎಲ್ಲ ಯುಎನ್ ಸದಸ್ಯ ರಾಷ್ಟ್ರಗಳು ಅನುಸರಿಸಲು ಅಥವಾ ಪರಿಣಾಮಗಳನ್ನು ಎದುರಿಸಲು ಅಗತ್ಯವಿರುವ 30 ಲೇಖನಗಳನ್ನು ಹೊಂದಿದೆ. ಮಾನವ ಹಕ್ಕುಗಳ ಆಯೋಗ. ಯುಎನ್ ಮಾನವ ಹಕ್ಕುಗಳನ್ನು ರಕ್ಷಿಸುತ್ತದೆ. ಭಾರತ ನಿರ್ಮಿತ ಕಾನೂನು ಮತ್ತು ಎನ್ಎಚ್ಆರ್ಸಿ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ ಮಾನವ ಹಕ್ಕುಗಳ ಉಲ್ಲಂಘನೆಯ ಪ್ರಕರಣಗಳನ್ನು ತನಿಖೆ ಮಾಡುತ್ತದೆ ಮತ್ತು ಹಕ್ಕುಗಳನ್ನು ರಕ್ಷಿಸುವ ಮಾರ್ಗಗಳನ್ನು ಶಿಫಾರಸು ಮಾಡುತ್ತದೆ. ಮಾನವ ಹಕ್ಕುಗಳ ಉಲ್ಲಂಘನೆ, ಪೊಲೀಸ್ ದೌರ್ಜನ್ಯ, ವಿನಾಕಾರಣ ಬಂಧನಗಳು, ಮಾಹಿತಿ ಕೊರತೆ, ಭ್ರಷ್ಟಾಚಾರ, ಮಹಿಳೆಯರ ಮೇಲಿನ ದೌರ್ಜನ್ಯ, ವಿಳಂಬಿತ ತನಿಖೆಗಳು, ತಾರತಮ್ಯ ಮತ್ತು ಅಂತಹವುಗಳನ್ನು ಮಾನವ ಹಕ್ಕುಗಳ ಉಲ್ಲಂಘನೆ ಎಂದು ನೋಡಲಾಗುತ್ತದೆ. ಅಜ್ಞಾನದಿಂದಾಗಿ ಈ ಉಲ್ಲಂಘನೆಗಳು ಇನ್ನೂ ಮುಂದುವರಿದಿವೆ. ಮಾನವ ಹಕ್ಕುಗಳು ರಕ್ಷಿಸುವುದು ಸರ್ಕಾರದ ಕರ್ತವ್ಯ. ಉಲ್ಲಂಘನೆಗಳ ಸಂದರ್ಭದಲ್ಲಿ ರಾಜ್ಯ ಆಯೋಗಗಳಿಗೆ
ದೂರುಗಳನ್ನು ನೀಡಬಹುದು. ತೀರ್ಮಾನ: ಮಾನವ ಮತ್ತು ಮೂಲಭೂತ ಹಕ್ಕುಗಳು ಜನರನ್ನು ರಕ್ಷಿಸುತ್ತವೆ, ಆದರೆ ಮೂಲ ವ್ಯಾಪ್ತಿ ಮತ್ತು ಜಾರಿಯಲ್ಲಿ ಭಿನ್ನವಾಗಿರುತ್ತವೆ. ಮಾನವ ಹಕ್ಕುಗಳು ಸಾರ್ವತ್ರಿಕವಾಗಿ ಮತ್ತು ಬಾಧ್ಯತೆಗಳನ್ನು ಒಳಗೊಂಡಿವೆ, ಆದರೆ ಮೂಲಭೂತ ಹಕ್ಕುಗಳು ದೇಶದಿಂದ ಬದಲಾಗುತ್ತವೆ ಮತ್ತು ಮುಖ್ಯವಾಗಿ ರಾಜ್ಯದ ವಿರುದ್ಧ ಹಕ್ಕು ಸಾಧಿಸುತ್ತವೆ.